ನಮಸ್ಕಾರ ವೀಕ್ಷಕರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವಾರ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಯನ ಶಂಕರ್. ಈ ವಾರ ಭವಿಷ್ಯ ಕಾರ್ಯಕ್ರಮದಲ್ಲಿ ವಾರದ ವಿಶೇಷತೆ ಏನಿದೆ, ದ್ವಾದಶ ರಾಶಿಗಳ ವಾರದ ಫಲ ಏನು, ಇದೆಲ್ಲವನ್ನ ನೋಡ್ತಾ ಹೋಗೋಣ. ಇದೀಗ ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಗಳಾಗಿರುವಂಥ ಶ್ರೀಕಂಠ ಶಾಸ್ತ್ರಿಗಳಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಶಾಸ್ತ್ರಿಗಳೇ, ನಾವು ವಾರ ಭವಿಷ್ಯ ಕಾರ್ಯಕ್ರಮವನ್ನು ಒಂದೊಳ್ಳೆ ಮಾತಿನ ಮೂಲಕ ಆರಂಭಿಸ್ತೀವಿ. ಈ ವಾರದ ಒಳ್ಳೆ ಮಾತನ್ನು ತಿಳಿಸೋದಾದ್ರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮಾ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕೃತಶ್ಚ ಯಜದಾಂ ಭರ್ತಾಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾರ್ಯಶ್ರಿತೌ ವಾಚನ್ನ ಸದ್ದದಾತ್ಮನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ವಾರ ಪ್ರಾರಂಭ ಮಾಡೋ ಮುನ್ನ ಒಂದೊಳ್ಳೆಯ ಮಾತು. ಈ ಮಾತು ನಮ್ಮ ಬದುಕಿಗೆ ಒಂದು ದಾರಿದೀಪವಾಗಬೇಕು. ಆ ದೃಷ್ಟಿಯಲ್ಲಿ ಪ್ರತಿ ವಾರ ಒಂದೊಂದು ಒಳ್ಳೆಯ ಮಾತನ್ನು ನಾವು ಗಮನಿಸ್ತಾ ಬರ್ತಾ ಇದ್ದೀವಿ. ಈ ವಾರದ ಮಾತನ್ನು ಗಮನಿಸಿ. ವಾಗ್ವೈಖರಿ ಶಬ್ದಝರಿ ಶಾಸ್ತ್ರ ವ್ಯಾಖ್ಯಾನ ಕೌಶಲಂ ವೈದುಷ್ಯಂ ವಿದುಷಾಂ ತದ್ವತ್ ಭುಕ್ತಯೇ ನತು ಮುಕ್ತಯೇ. ಈ ಮಾತಿನ ವೈಖರಿ, ಈ ಶಬ್ದಜಾಲವನ್ನು ಹೆಣೆದು ಮಾತಿನ ಕೌಶಲ್ಯ ಅದನ್ನು ನಿರ್ಮಾಣ ಮಾಡಿ ಇನ್ನೊಬ್ಬರ ಹೃದಯವನ್ನು ನಾವು ಸೆಳೀತಕ್ಕಂಥದ್ದು, ಇನ್ನೊಬ್ಬರನ್ನು ದಿಗ್ಭ್ರಮೆಗೊಂಡು ಅವರು ನಮ್ಮನೆಗೆ ನೋಡಬೇಕು. ಈ ಪದಗಳನ್ನು ಪ್ರಯೋಗ ಮಾಡೋದರಿಂದ, ವಾಕ್ಯಗಳನ್ನು ಬಳಸೋದರಿಂದ, ಶಾಸ್ತ್ರವತ್ತಾಗಿ ಉದ್ಧರಣಗಳನ್ನು ಮಾಡೋದರಿಂದ, ಆ ಸೂತ್ರಗಳನ್ನೆಲ್ಲ ಇವುಗಳೆಲ್ಲ ತದ್ವತ್ ಭುಕ್ತಯೇ ನತು ಮುಕ್ತಯೇ ಅಂತ ಬಹಳ ಸಾರಾಸಗಟಾಗಿ ಶಂಕರಾಚಾರ್ಯರು ತಮ್ಮ ವಿವೇಕ ಚೂಡಾಮಣಿಯಲ್ಲಿ ಹೇಳ್ತಾರೆ. ಇವೆಲ್ಲ ಏನು ಪ್ರಯೋಜನ ಇಲ್ಲಪ್ಪ, ನೀನು ಈ ಶಬ್ದ ಭಂಡಾರದಿಂದ, ಆ ವಾಗ್ಭಂಡಾರ ಅದನ್ನೆಲ್ಲ ಒಡೆದು ಆ ಭಂಡಾರವನ್ನು ತಲೆಯಲ್ಲಿ ತುಂಬಿಕೊಂಡು ನಿನ್ನ ಆ ವಾಗ್ವೈಖರಿ ಏನು ಮಾತು ಹೊರಡುತ್ತೋ ಅಲ್ಲೆಲ್ಲ ಶಬ್ದಜಾಲವನ್ನು ಹೆಣೆದು ರಂಜಿಸಬೇಕಾಗಿಲ್ಲ. ರಂಜಿಸೋದು ಹೇಗಾಗಿದೆ ಅಂದರೆ ಹೊಟ್ಟೆಪಾಡಿಗಾಗ್ಬಿಟ್ಟಿದೆ. ಯಾರು ಹೀಗೆ ರಂಜನೀಯವಾಗಿ ಮಾತಾಡ್ತಾರೋ ಅದು ಹೊಟ್ಟೆಪಾಡಿಗೆ ವಿನಃ ನತು ಮುಕ್ತಗೆ. ಮುಕ್ತಿಗೆ ಇವೆಲ್ಲ ಮಾತಿನ ಅವಶ್ಯಕತೆ ಇಲ್ಲ. ಮೌನವಾಗಿದ್ದರೆ ಬಹಳ ಒಳ್ಳೆಯದು ಅಂತ. ಈಗಿನ ಕಾಲ ಹೀಗಿದೆ. ಎಲ್ಲದೂ ಒಂದು ಶಾಸ್ತ್ರವೇ ಅಂತಲ್ಲ, ಎಲ್ಲ ಕಡೆಗಳಲ್ಲೂ ಈ ಮಾತಿನ ಜಾಲ ಇದೆಯೋ, ಒಂದು ಮಾರ್ಕೆಟಿಂಗ್ ಸ್ಕಿಲ್ಸ್ ಅಂತ ಬೇರೆ ಹೇಳ್ತಾರೆ ಇದಕ್ಕೆ. ಏನಕ್ಕಾಗಿ ಅಂತಂದರೆ, ಏನು ಕೊಟ್ಟ ವಸ್ತು ತುಂಬ ಚೆನ್ನಾಗಿರುತ್ತೆ, ದೀರ್ಘ ಬಾಳಿಕೆ, ಮತ್ತೊಂದು ಉಪಯೋಗ ಅಂತಲ್ಲ, ಖಂಡಿತ ಅಲ್ಲ. ಹೊಟ್ಟೆಪಾಡಿಗಾಗಿ ಅದು ಖಾಲಿ ಆದರೆ ಅವನಿಗೆ ಹಣ ಬರುತ್ತೆ ಅಂತ. ಅಲ್ಲಿಂದ ಹಿಡಿದು ಎಲ್ಲ ಶಾಸ್ತ್ರವೂ ಅನ್ವಯ ಆಗಿಬಿಡುತ್ತಿಲ್ಲ. ಅವರು ಹೇಳಿದ್ದಾರೆ, ಅದರಲ್ಲಿ ಬೇರೆ ಮಾತೇ ಇಲ್ಲ. ಭಗವತ್ಪಾದರು ಹೇಳಿಬಿಟ್ಟಿದ್ದಾರೆ, ನೀ ಶಬ್ದ ಜಾಲವನ್ನು ಹೆಣೆದು ಹೀಗೆ ರಂಜನೆ ಮಾಡೋದರಲ್ಲಿ ಎಷ್ಟೋ ಬಾರಿ ಜ್ಯೋತಿಷ್ಯದಲ್ಲೂ ಹಾಗೇ ಆಗುತ್ತೆ. ಫಲ ಹೇಳುವಾಗ ಯಾಕೆ ನಮ್ಮನ್ನು ನಾವು ನಾವೇ ರಿವ್ಯೂ ಮಾಡ್ಕೋಬೇಕು. ಇಲ್ಲ ಅಂತಂದರೆ ಅದು ಅಹಂಕಾರ ಆಗಿಬಿಡುತ್ತೆ. ಹೀಗಾಗಿ ಏನಾಗುತ್ತೆ, ಅದನ್ನು ಗಮನಿಸ್ಕೊಳ್ಬೇಕು. ಎಷ್ಟು ಅಗತ್ಯ ಇದೆಯೋ ಅಷ್ಟೇ ಹೇಳಿದ್ರೆ ಬಹಳ ಒಳ್ಳೆಯದು. ಜಾತಕದಲ್ಲಿ ಅಂಥ ಯೋಗ ಇದೆ, ಇಂಥ ಯೋಗ ಇದೆ, ಆ ಕೇಸರಿ ಯೋಗ, ಈ ಗಜಕೇಸರಿ ಯೋಗ, ಮತ್ತೊಂದು ಮಗದೊಂದು ಅಂತ ಹೇಳಿ ವರ್ಣನೆ ಮಾಡ್ತಾ ಇದ್ದರೆ ಫಲ ಬಂದು ಅನ್ವಯ ಆಗಿದೆಯಾ, ಅಥವಾ ಯಾವುದೋ ಒಂದು ತೊಡಕೆ ಇದೆ, ರೋಗವಿದೆ ಅಂಥೇಳಿ ಗೊತ್ತಿರ್ತಕ್ಕಂಥ ಎಲ್ಲ ಪದ ಸಂಪತ್ತನ್ನು ಬಳಸಿ ಸಮಾಧಾನ ಮಾಡಬಹುದು ಬೇರೆಯವರು ಕೂಡ. ಆದರೆ ನಿಜವಾಗಿಯೂ ನಾವು ಪ್ರಾಮಾಣಿಕತೆಯಿಂದ ಅವರಿಗೆ ಶಮನ ಮಾಡಲಿಕ್ಕೆ ಆಯ್ತಾ, ಈ ಒಂದು ಚಿಂತನೆಯನ್ನು ನನ್ನಿಂದ ಮೊದಲುಗೊಂಡು ಎಲ್ಲರೂ ಮಾಡಬೇಕಾಗತ್ತೆ. ಸರ್ವರು ಇದನ್ನು ಒಬ್ಬ ವೈದ್ಯನೂ ಕೂಡ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿಬಿಟ್ರೆ ಸಾಕಾಗಲ್ಲ. ಅದಕ್ಕೇನು ಪರಿಹಾರ, ತುಂಬ ಚೆನ್ನಾದ ಮುಕ್ತಿ ಸಿಕ್ಕಿದೆಯಾ, ನತು ಅಲ್ಲಿ ಹೇಳಿದ ಭುಕ್ತಯೇ ನತು ಮುಕ್ತಯೇ ಅಂತ. ಇದೆಲ್ಲ ಹೊಟ್ಟೆಪಾಡಿಗಾಗಿ ಮಾಡ್ತಾ ಇದ್ದೀವಪ್ಪ. ಮುಕ್ತಿಗಾಗಿ ಏನು ಮಾಡಿದೆಯಾ, ಆತ್ಮಸಂತೋಷಕ್ಕಾಗಿ ಏನು ಮಾಡ್ತಾ, ಆ ರೀತಿಯಲ್ಲಿ ಒಂದು ಮಾರ್ಗದರ್ಶನ ಸಿಕ್ಕಿದೆಯಾ, ಅದು ತುಂಬ ಒಳ್ಳೆಯದು ಅಂತ. ಹೀಗೆ ನಮ್ಮನ್ನು ನಾವು ವಿಮರ್ಶೆ ಮಾಡಿಕೊಂಡು ಇನ್ನೊಬ್ಬರಿಗೆ ಒಂದು ಸಮಾಧಾನ, ಮುಕ್ತಿ ಡಿ ವಿ ಜಿಯವರು ಸರಳವಾಗಿ ಹೇಳ್ತಾರೆ, ಮುಕ್ತಿ ಎಂಬುದು ಮನದ ಸಂಸ್ಥಿತಿಯೇ ಬೇರಲ್ಲ ಅಂತ. ಆ ಮನಸ್ಸಿಗೆ ಒಂದು ನಿರ್ಮಳತೆಯನ್ನು ಒಂದು ಕ್ಷಣವಾದರೂ ಕೊಟ್ಟರೆ, ಅದು ಶಾಸ್ತ್ರ ಕಲ್ತಿದ್ದಕ್ಕೋ ಅಥವಾ ವೈದ್ಯಕೀಯ ಓದಿದ್ದಕ್ಕೋ, ಮಾರ್ಕೆಟಿಂಗ್ ಅದರಲ್ಲಿ ನಾನು ಇಂಜಿನಿಯರಿಂಗ್ ಮಾಡಿದ್ದಕ್ಕೋ ಆ ಸಮಾಧಾನವನ್ನು ಕಂಡುಕೊಳ್ಬಹುದು. ಹೀಗೆ ಪದಸಂಪತ್ತಿನಿಂದ, ಪದಶಬ್ದ ಜಾಲದಿಂದ, ಇನ್ಯಾವುದೋ ಶಾಸ್ತ್ರಗಳ ಆಧಾರದಿಂದ ರಂಜನೆ ಮಾಡೋದಕ್ಕಿಂತ ನೆಮ್ಮದಿ ಕೊಡೋದು ಬಹಳ ಮುಖ್ಯ ಅನ್ನೋದನ್ನು ಭಗವತ್ಪಾದರು ತೋರಿಸ್ಕೊಟ್ಟಿದ್ದಾರೆ. ಇದಲ್ವ ಒಳ್ಳೆ ಮಾತು. ಇದನ್ನು ಎಲ್ಲರೂ, ಯಾರು ನನ್ನಿಂದ ಒಳಗೊಂಡು ಅಂತಲೇ ಹೇಳ್ತಾ ಇದ್ದೀನಿ, ಎಲ್ಲರೂ ಇದನ್ನು ತಗೊಳ್ಬೇಕು. ಆ ರೀತಿಯಲ್ಲಿ ಕಿಂಚಿತ್ತಾದರೂ ನಾವು ಪ್ರಯತ್ನ ಮಾಡಬೇಕು. ಇದು ಈ ವಾರದ ಮಾತು.
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.